ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. PMG ಟೆಕ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾವು ಸರ್ಕಾರದ ಒಂದು ಉತ್ತಮವಾದ ಯೋಜನೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ದೀರ್ಘವಾಗಿ ಚರ್ಚಿಸೋಣ. ಅದಕ್ಕೂ ಮೊದಲು ನಾವು ಪ್ರತಿದಿನ ನಮ್ಮ ಕುಟುಂಬಗೋಸ್ಕರ ದುಡ್ತೀವಿ, ಹಣ ಸಂಪಾದನೆ ಮಾಡ್ತೀವಿ, ಕುಟುಂಬಗೋಸ್ಕರ ಹಣವನ್ನು ನಾವು ಕೂಡಿಡ್ತೀವಿ. ಆದರೆ ನಾವು ಒಂದು ಪ್ರಶ್ನೆಯನ್ನು ಯೋಚನೆ ಮಾಡೋದನ್ನ ಮರೆತು ಬಿಡ್ತೀವಿ. ಅದೇನೆಂದರೆ ನಾವಿಲ್ಲದ ಸಮಯದಲ್ಲಿ ನಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು, ಈ ಸಮಾಜದಲ್ಲಿ ಅವರು ನಾವಿಲ್ಲದಿದ್ದರೂ ಕೂಡ ಆರ್ಥಿಕವಾಗಿ ಸದೃಢವಾಗಿ ಸಶಕ್ತರಾಗಿ ನಿಲ್ಲುವುದು ಹೇಗೆ? ಯಾವ ಒಂದು ನಾವು ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡೋದ್ರಿಂದ ಅತಿ ಹೆಚ್ಚು ಲಾಭ ಗಳಿಸಲು ಸಾಧ್ಯ, ಅಥವಾ ನಾವು ಹೂಡಿಕೆ ಮಾಡುವಂತಹ ಹಣಕ್ಕೆ ಗ್ಯಾರಂಟಿ ಯಾರು? ಈ ಎಲ್ಲಾ ಪ್ರಶ್ನೆಗಳನ್ನು ನಾವು ಕೇಳಬೇಕು. ಈ ಎಲ್ಲಾ ಪ್ರಶ್ನೆಗಳಿಗೆ ಭಾರತ ಸರ್ಕಾರವೇ ನೇರವಾಗಿ ಉತ್ತರ ಕೊಟ್ಟಿದೆ. ಆ ಯೋಜನೆಯ ಹೆಸರೇ, ಆ ಉತ್ತರವೇ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಥವಾ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ಇದು ಭಾರತೀಯ ಅಂಚೆ ಇಲಾಖೆಯಿಂದ 142 ವರ್ಷಗಳಿಂದ ಜಾರಿಗೆ ಇರುವಂತಹ ಒಂದು ಅದ್ಭುತವಾದ ಯೋಜನೆಯಾಗಿದೆ. ಹಾಗಾದ್ರೆ ಆ ಯೋಜನೆಯನ್ನು ನಾವು ಪಡೆದುಕೊಳ್ಳುವುದು ಹೇಗೆ? ಅದರ ಲಾಭ ಏನು? ಅದರ ಬೇಕಾಗಿರುವಂತಹ ಅಗತ್ಯ ದಾಖಲೆಗಳು ಯಾವುವು? ಎಲ್ಲಿಗೆ ಹೋದರೆ ನಮಗೆ ಈ ಒಂದು ಯೋಜನೆಯ ಪ್ರಯೋಜನವನ್ನು ನಾವು ಪಡೆದುಕೊಳ್ಳಬಹುದು? ಈ ಎಲ್ಲ ಒಂದು ಮಾಹಿತಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ದೀರ್ಘವಾಗಿ ಚರ್ಚಿಸೋಣ. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಎನ್ನುವುದು ನಮ್ಮ ಜೀವನದ ಒಂದು ಅದ್ಭುತವಾದ ಒಂದು ಉತ್ತಮವಾದ ಆಯ್ಕೆಯಾಗಿದೆ. ಏಕೆಂದರೆ ಇನ್ಶೂರೆನ್ಸ್ ಎನ್ನುವುದು ನಾವಿಲ್ಲದ ಸಮಯದಲ್ಲೂ ಕೂಡ ನಮ್ಮ ಕುಟುಂಬವನ್ನ, ನಮ್ಮನ್ನ ನಂಬಿರುವಂತಹ ನಮ್ಮ ತಂದೆ ತಾಯಿ, ಹೆಂಡತಿ, ಮಕ್ಕಳು ಪ್ರತಿಯೊಬ್ಬರನ್ನು ಒಂದು ಧೈರ್ಯಶಾಲಿಯನ್ನಾಗಿ ಮಾಡುವಂತ ಒಂದು ಅದ್ಭುತ ಯೋಜನೆ ಅಂದ್ರೆ ಅದು ಇನ್ಶೂರೆನ್ಸ್. ಯಾವ ಒಂದು ಇನ್ಶೂರೆನ್ಸ್ ಮಾಡುವುದರಿಂದ ನಮ್ಮ ಹಣ ಸೇಫ್ ಆಗಿರುತ್ತೆ ಅಥವಾ ಹೆಚ್ಚು ನಾವು ಅದರಿಂದ ಲಾಭವನ್ನ, ರಿಟರ್ನ್ಸ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಅಂದರೆ ಅದು ಕೇವಲ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ಯಾಕಂದ್ರೆ ಖಾಸಗಿ ಕಂಪನಿಗಳಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರಿಂದ ಅತ್ಯಂತ ಕಡಿಮೆ ಹಣ ಅಥವಾ ಕಡಿಮೆ ರಿಟರ್ನ್ಸ್ ನಮಗೆ ಬರುತ್ತದೆ. ಹಾಗೂ ನಮ್ಮ ಹಣಕ್ಕೆ ಗ್ಯಾರಂಟಿ ಖಾಸಗಿ ಕಂಪನಿಗಳು ಮಾತ್ರವಾಗಿರುತ್ತವೆ. ಆದರೆ ಈ ಒಂದು ಸರ್ಕಾರದ ಯೋಜನೆ ಆಗಿರುವಂತಹ ಅಂಚೆ ಇಲಾಖೆಯಲ್ಲಿ ನಾವು ಇನ್ವೆಸ್ಟ್ ಮಾಡುವುದರಿಂದ ನಮ್ಮ ಹಣಕ್ಕೆ ಸರ್ಕಾರವೇ ನೇರವಾಗಿ ಹೊಣೆಯಾಗಿರುತ್ತದೆ. ನಮ್ಮ ಹಣವನ್ನು ಯಾವುದೇ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡುವುದಿಲ್ಲ, ನಮ್ಮ ಹಣವನ್ನು ಯಾವುದೇ ಟ್ರೇಡ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ. ನಾವು ಕಟ್ಟುವಂತಹ ಹಣ ಅಥವಾ ನಾವು ತುಂಬುವಂತಹ ಹಣ ಅಥವಾ ನಾವು ಹೂಡಿಕೆ ಮಾಡುವಂತಹ ಹಣ ನೇರವಾಗಿ ಸರ್ಕಾರದ ಯೋಜನೆಗಳಿಗೆ ಮಾತ್ರ ಉಪಯೋಗ ಆಗುತ್ತೆ. ಹಾಗಾಗಿ ನಮ್ಮ ಹಣಕ್ಕೆ ಸರ್ಕಾರವೇ ಗ್ಯಾರಂಟಿ. ಹಾಗಾದ್ರೆ ಈ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಇದರಲ್ಲಿ ಇರುವಂತ ಎಷ್ಟು ಇನ್ಶೂರೆನ್ಸ್ ಗಳಿವೆ, ಅದರಿಂದ ನಮ್ಗೆ ಆಗುವಂತ ಪ್ರಯೋಜನಗಳನ್ನು ನೋಡೋದಾದರೆ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಥವಾ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ನಲ್ಲಿ 6 ವಿಧದ ಇನ್ಶೂರೆನ್ಸ್ ಗಳು. ಅವು ಯಾವುವು ಅಂದ್ರೆ ಆಂಟಿಸಿಪೇಟೆಡ್ ಎಂಡೋವ್ಮೆಂಟ್ ಇನ್ಶೂರೆನ್ಸ್ ಸಂತೋಷ್, ಹೋಲ್ ಲೈಫ್ ಇನ್ಶೂರೆನ್ಸ್ ಸುರಕ್ಷಾ, ಎಂಡೋವ್ಮೆಂಟ್ ಅಶ್ಯೂರೆನ್ಸ್ ಸಂತೋಷ್, ಕನ್ವರ್ಟಬಲ್ ಹೋಲ್ ಲೈಫ್ ಇನ್ಶೂರೆನ್ಸ್ ಸುವಿಧಾ ಇನ್ಶೂರೆನ್ಸ್, ಜಾಯಿಂಟ್ ಲೈಫ್ ಇನ್ಶೂರೆನ್ಸ್ ಯುಗಲ್ ಸುರಕ್ಷಾ. ಅಥವಾ ನಾವು ನಮ್ಮ ಮಕ್ಕಳಿಗಾಗಿ, ಚಿಕ್ಕ ಮಕ್ಕಳಿಗಾಗಿ ನಾವು ಇನ್ಶೂರೆನ್ಸ್ ಮಾಡುವುದಾದರೆ ಚಿಲ್ಡ್ರನ್ ಪಾಲಿಸಿ ಬಾಲ್ ಜೀವನ್ ಭೀಮಾ ಯೋಜನೆಯನ್ನು ನಾವು ಪಡೆಯಬಹುದು. ಹಾಗಾದರೆ ಈ ಯೋಜನೆಯಿಂದ ನಮಗಾಗುವಂತ ಲಾಭಗಳೇನು, ಬೆನಿಫಿಟ್ಗಳೇನು, ಈ ಒಂದು ಇನ್ಶೂರೆನ್ಸ್ ಮಾಡೋದ್ರಿಂದ ನಮಗೆ ಏನೇನೆಲ್ಲ ಲಾಭಗಳಿದಾವೆ ಅನ್ನೋದನ್ನು ನೋಡೋದಾದರೆ, ಕಡಿಮೆ ಪ್ರೀಮಿಯಂ. ಈ ಕೆಲವೊಂದು ಖಾಸಗಿ ಇನ್ಶೂರೆನ್ಸ್ ಕಂಪನಿಗಳಿಗೆ ಹೋಲಿಕೆ ಮಾಡಿದರೆ ನಾವು ಕಟ್ಟುವಂತ ಪ್ರೀಮಿಯಂನ ಮೊತ್ತ ಏನಿದೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಅತ್ಯಂತ ಕಡಿಮೆ ಆಗಿರುತ್ತದೆ. ಹಾಗೂ ಅತ್ಯಂತ ಹೆಚ್ಚು ಬೋನಸ್ ಅನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಇದೆ. ಹಾಗೂ ತೆರಿಗೆ ಪ್ರಯೋಜನಗಳು, ಟ್ಯಾಕ್ಸ್ ಬೆನಿಫಿಟ್, ನಾವು ಕಟ್ಟುವಂತ ಪ್ರೀಮಿಯಂ ಮೇಲೆ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕೂಡ ಪಡೆಯಬಹುದು. ಹಾಗೂ ಒಂದಕ್ಕಿಂತ ಹೆಚ್ಚು ಇನ್ಶೂರೆನ್ಸ್ ಗಳನ್ನು ಮಾಡುವ ಅವಕಾಶ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ನಲ್ಲಿದೆ. ಹಾಗೂ ಇದು ಕೇಂದ್ರ ಸರ್ಕಾರದ ನೇರವಾದ ಯೋಜನೆ. ನಮ್ಮ ಹಣಕ್ಕೆ ಕೇಂದ್ರ ಸರ್ಕಾರವೇ ಹೊಣೆಯಾಗಿರುತ್ತದೆ. ಸುಲಭ ದಾಖಲಾತಿ ಪ್ರಕ್ರಿಯೆ, ಅತ್ಯಂತ ಹೆಚ್ಚು ದಾಖಲಾತಿಗಳ ಅವಶ್ಯಕತೆ ಇರುವುದಿಲ್ಲ. ಕಠಿಣ ಸಂಕೀರ್ಣವಾದಂತಹ ಒಂದು ಪ್ರೊಸೀಜರ್ ಇರುವುದಿಲ್ಲ. ಹಾಗೂ ಸಾಲ ಸೌಲಭ್ಯ, ನಾವು ಕಟ್ಟುವಂತ ಪ್ರೀಮಿಯಂ ಅಥವಾ ನಾವು ಕಟ್ಟುವಂತ ನಾವು ಹೂಡಿಕೆ ಮಾಡಿರುವಂತಹ ಹಣದ ಮೇಲೆ ನಾವು ಲೋನ್ ಸೌಲಭ್ಯವನ್ನು ಕೂಡ ಪಡೆಯಬಹುದು. ಹಾಗೂ ಲೈಫ್ ರಿಸ್ಕ್ ಇದರಲ್ಲಿ ಇರುತ್ತದೆ. ನಮಗೆ ಸಡನ್ ಆಗಿ 1 ವರ್ಷ ಅಥವಾ 2 ವರ್ಷ ಮತ್ತು 1 ಕಂತು ಕಟ್ಟಿದ ಮೇಲೆ ಅಚಾನಕ್ ಆಗಿ ನಮಗೆ ಏನಾದರೂ ಆಗಿ ನಾವು ಸಾವನ್ನಪ್ಪಿದರೆ ಅದರ ಸಂಪೂರ್ಣವಾದ ನಾವು ಸಮ್ ಅಶ್ಯೂರ್ಡ್ ಅಮೌಂಟ್ ಏನಿರುತ್ತೆ ಅಷ್ಟು ಅಮೌಂಟ್ ಹಾಗೂ ನಾವೆಷ್ಟು ವರ್ಷ ಕಟ್ಟಿರ್ತೀವೋ ಅಷ್ಟು ವರ್ಷದ ಬೋನಸ್ ಹಣವನ್ನು ನೇರವಾಗಿ ನಮ್ಮ ಮನೆಯ ಬಾಗಿಲಿಗೆ ತಲುಪಿಸುವಂತ ಕೆಲಸವನ್ನು ಅಂಚೆ ಇಲಾಖೆ ಮಾಡುತ್ತದೆ.
ಹಾಗಾದರೆ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಯಾರ್ಯಾರು ಅರ್ಹರು, ಯಾರ್ಯಾರೆಲ್ಲ ಈ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ನ ಮಾಡಬಹುದು ಎಂದು ನೋಡುವುದಾದರೆ, ಸರ್ಕಾರಿ ಉದ್ಯೋಗಿಗಳು, ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯನ್ನ, ಈ ಒಂದು ಇನ್ಸೂರೆನ್ಸ್ ನ ಮಾಡಿಸಬಹುದು. ನಂತರ ರಕ್ಷಣೆ ಖಾತೆ ಉದ್ಯೋಗಿಗಳು ಅಥವಾ ಡಿಫೆನ್ಸ್ ನಲ್ಲಿ ವರ್ಕ್ ಮಾಡುವಂತ ಆರ್ಮಿ, ನೇವಿ, ಏರ್ ಫೋರ್ಸ್, ಇದರಲ್ಲಿ ಮೂರರಲ್ಲಿ ವರ್ಕ್ ಮಾಡುವಂತ ಪ್ರತಿಯೊಬ್ಬ ಎಂಪ್ಲಾಯ್ ಕೂಡ ಇನ್ಸೂರೆನ್ಸ್ ನ ಮಾಡಿಸಬಹುದು. ಹಾಗೂ ಸಾರ್ವಜನಿಕ ವಲಯದ ಉದ್ಯೋಗಿಗಳು, ಪಬ್ಲಿಕ್ ಸೆಕ್ಟರ್ ನಲ್ಲಿ ವರ್ಕ್ ಮಾಡುವಂತ ಉದ್ಯೋಗಿಗಳಾಗಿರಲಿ, ಸ್ಥಳೀಯ ಸಂಸ್ಥೆಗಳ ಉದ್ಯೋಗಿಗಳು, ಸರ್ಕಾರಿ ಶಾಲೆ ಅಥವಾ ಅನುದಾನಿತ ಶಾಲೆ, ಕಾಲೇಜು, ಯೂನಿವರ್ಸಿಟಿ, ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬ ಉದ್ಯೋಗಿ ಕೂಡ ಈ ಒಂದು ಯೋಜನೆಯ ಪ್ರಯೋಜನವನ್ನು ತೆಗೆದುಕೊಳ್ಳಬಹುದು. ಹಾಗೆ ನಿಗಮಿತ ಸಂಸ್ಥೆಗಳ ಉದ್ಯೋಗಿಗಳು, ವಿತ್ತೀಯ ಸಂಸ್ಥೆಯ ಉದ್ಯೋಗಿಗಳು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನಲ್ಲಿ ವರ್ಕ್ ಮಾಡುವಂತಹ ಉದ್ಯೋಗಿಗಳು ಕೂಡ ಈ ಒಂದು ಪ್ರಯೋಜನವನ್ನು ಪಡೆಯಬಹುದು. ಹಾಗೆ ಇವರನ್ನು ಹೊರತುಪಡಿಸಿ ಅಥವಾ ಇವರನ್ನು ಸೇರಿಸಿಕೊಂಡು ಡಿಗ್ರಿ ಆಗಿರುವಂತಹ ಪದವಿಯನ್ನು ಪಡೆದಂತಹ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯ ಪ್ರಯೋಜನವನ್ನು ನೇರವಾಗಿ ಕೇಂದ್ರ ಸರ್ಕಾರದಿಂದ ಪಡೆಯಲು ಸಾಧ್ಯವಿದೆ. ಹಾಗಾದರೆ ಈ ಒಂದು ಇನ್ಸೂರೆನ್ಸ್ ನ ವಯಸ್ಸಿನ ಮಿತಿ ಏನು, ಅಥವಾ ಆಮೇಲೆ ನಾವು ಎಷ್ಟು ಲಕ್ಷದವರೆಗೆ ನಾವು ಇನ್ಸೂರೆನ್ಸ್ ಮಾಡಬಹುದು ಎಂದು ನೋಡುವುದಾದರೆ, ವಯಸ್ಸಿನ ಕನಿಷ್ಠ ವಯಸ್ಸು 19 ವರ್ಷ, ಗರಿಷ್ಠ ವಯಸ್ಸು 55 ವರ್ಷ. ಮೊತ್ತದ ಮಾನದಂಡ ಸಮ್ ಅಶ್ಯೂರ್ಡ್ ನ ಲಿಮಿಟ್ ನಾವು ನೋಡುವುದಾದರೆ ಮಿನಿಮಮ್ 20,000ದಿಂದ ಗರಿಷ್ಠ 50 ಲಕ್ಷದವರೆಗೆ ನಾವು ಒಂದು ಇನ್ಸೂರೆನ್ಸ್ ನ ಮಾಡಿಸಬಹುದು. ಹಾಗೆಯೇ ಈ ಕೆಲವೊಬ್ಬರು ನಮ್ಮ ಹತ್ರ ಡಿಗ್ರಿ ಇಲ್ಲ, ನಾವು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಲ್ಲ, ಅಥವಾ ಯಾವುದೇ ಉದ್ಯೋಗಗಳನ್ನು ನಾವು ಮಾಡ್ತಿಲ್ಲ, ನಾವು ಕೇವಲ ಕೃಷಿಕರು ಅಥವಾ ಒಬ್ಬ ಸಾಮಾನ್ಯ ಪ್ರಜೆ ಎಂದಾದರೆ ಅವರಿಗೂ ಕೂಡ ಈ ಒಂದು ಯೋಜನೆ ನೇರವಾಗಿ ಅವರಿಗೆ ಮುಟ್ಟಬೇಕನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಅವರಿಗೆ ರೂರಲ್ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಎನ್ನುವ ಯೋಜನೆಯನ್ನು ತಂದಿದೆ. ಅದಕ್ಕೆ ಯಾರ್ಯಾರೆಲ್ಲ ಅರ್ಹರು ಅಂತ ನೋಡುವುದಾದರೆ, ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಯಾವುದೇ ವ್ಯಕ್ತಿ, ಕೇವಲ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವಂತಹ ಯಾವುದೇ ವ್ಯಕ್ತಿ ಬೇಕಾದರೂ ಈ ಇನ್ಸೂರೆನ್ಸ್ ಅನ್ನು ಮಾಡಿಸಬಹುದು. ಹಾಗೂ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಉದ್ಯೋಗಿಗಳು ಕೂಡ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಬಹುದು. ಗ್ರಾಮೀಣ ಜನರು, ಸ್ವಯಂ ಸಹಾಯ ಗುಂಪುಗಳ ಸದಸ್ಯರು ಕೂಡ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಬಹುದು. ಹಾಗೆ PLIಗೆ ಅರ್ಹತೆ ಇಲ್ಲದ ಗ್ರಾಮೀಣ ಪ್ರದೇಶದ ಯಾವ ಜನರು ಬೇಕಾದರೂ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಬಹುದು. ಅದಕ್ಕೆ ಕನಿಷ್ಠ 19 ವರ್ಷದಿಂದ ಗರಿಷ್ಠ 55 ವಯಸ್ಸಿನ ಒಂದು ಮಿತಿ ಇರಬೇಕು ಅಷ್ಟೇ. ವಯಸ್ಸಿನ ಮಾನದಂಡ ರೂರಲ್ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ನಾವು ವಯಸ್ಸಿನ ಮಾನದಂಡವನ್ನು ನೋಡೋದಾದ್ರೆ ಕನಿಷ್ಠ 19 ವರ್ಷ, ಗರಿಷ್ಠ 55 ವರ್ಷ. ಮೊತ್ತ ಸಮ್ ಅಶ್ಯೂರ್ಡ್ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಮತ್ತು ರೂರಲ್ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಸ್ವಲ್ಪ ವೇರಿ ಆಗೋದಂದ್ರೆ ಇಲ್ಲಿ ಮಾತ್ರ ನೋಡಿ, ಕನಿಷ್ಠ ಮೊತ್ತ 10,000 ರೂಪಾಯಿ. ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ನಲ್ಲಿ 20,000 ರೂಪಾಯಿ ಇತ್ತು, ರೂರಲ್ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ನಲ್ಲಿ 10,000 ಇದೆ. ಹಾಗೂ ಗರಿಷ್ಠ ಮೊತ್ತ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಗೆ 50 ಲಕ್ಷ ಇದ್ದರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಗೆ 10 ಲಕ್ಷ ಮಾತ್ರ ಇರುತ್ತೆ. ಈ ಶಾರ್ಟ್ ಆಗಿ ನಾವು ಈ ಎಷ್ಟು ಹಣವನ್ನು ನಾವು ಹೂಡಿಕೆ ಮಾಡೋದ್ರಿಂದ ನಾವು ಎಷ್ಟು ಲಾಭವನ್ನು ನಾವು ಪಡೆದುಕೊಳ್ಳಬೇಕು ಒಂದು ಸಣ್ಣದಾಗಿ ಒಂದು ಚಾರ್ಟ್ ಮೂಲಕ ನೋಡೋದಾದರೆ, ನಾವು 1 ಲಕ್ಷ ರೂಪಾಯಿಯ ನಾವು ಇನ್ಸೂರೆನ್ಸ್ ಮಾಡಿದ್ದೆ ಆದಲ್ಲಿ, ನಮ್ಮ ವಯಸ್ಸು 19 ವರ್ಷವಾಗಿದ್ದು ನಾವು 1 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ನಾವು ತೆಗೆದುಕೊಳ್ತೀವಿ ಅಂದ್ರೆ ನಮಗೆ ಬೋನಸ್ ರೇಟ್ 52 ರೂಪಾಯಿ ಬೋನಸ್ ರೇಟ್ ಇರುತ್ತದೆ. ನೋಡಿ, ನಾವು 19 ವರ್ಷಕ್ಕೆ ನಾವು ಇನ್ಸೂರೆನ್ಸ್ ಮಾಡಿದ್ದೆ ಆದಲ್ಲಿ 35 ವರ್ಷದಿಂದ ಮೆಚುರಿಟಿ ಏಜ್ ಸ್ಟಾರ್ಟ್ ಆಗುತ್ತೆ. ಪ್ರತಿ 5 ವರ್ಷ ಮೆಚುರಿಟಿ ಏಜ್ ಬರ್ತಾ ಹೋಗುತ್ತೆ. 35 ವರ್ಷಕ್ಕೆ ನಾವು ಮೆಚುರಿಟಿ ಏಜ್ ತಗೊಂಡಿದ್ದೆ ಆದಲ್ಲಿ ನಾವು ಪ್ರತಿ ತಿಂಗಳು ಕಟ್ಟುವಂತ ಪ್ರೀಮಿಯಂ ನ ಮೊತ್ತ 520 ರೂಪಾಯಿ ಕಟ್ಟುತ್ತೀವಿ. ಆದ್ರೆ ನಮಗೆ ಬರುವಂತ ಬೋನಸ್ 83,200 ರೂಪಾಯಿ ಜೊತೆಗೆ ಮೆಚುರಿಟಿ ಅಮೌಂಟ್ 1,83,200 ರೂಪಾಯಿ ಹಣವನ್ನು ನಾವು ಗಳಿಸಲು ಸಾಧ್ಯ ಇದೆ. 40 ವರ್ಷಕ್ಕೆ ನಾವು ಮೆಚುರಿಟಿ ಏಜ್ ಅನ್ನ ತಗೊಂಡ್ರೆ ಪ್ರೀಮಿಯಂ ಕಟ್ಟುವುದು ಕೇವಲ 380 ರೂಪಾಯಿ ಜೊತೆಗೆ 1,09,200 ರೂಪಾಯಿ ನಾವು ಬೋನಸ್ ಅನ್ನು ಪಡೆಯಲು ಸಾಧ್ಯ. ಟೋಟಲ್ ಆಗಿ 2,09,200 ರೂಪಾಯಿ ಹಣವನ್ನು ಪಡೆಯಬಹುದು. ಹಾಗೆ ಕೊನೆಯ ಏಜ್ ಬಂದ್ಬಿಟ್ಟು ಕೊನೆಯ ಮೆಚುರಿಟಿ ಏಜ್ 60 ವರ್ಷ. 60 ವರ್ಷಕ್ಕೆ ನಾವು ಇನ್ಸೂರೆನ್ಸ್ ಮಾಡಿದ್ದೆ ಅದಲ್ಲಿ ತಿಂಗಳಿಗೆ ನಾವು ಒಂದು ಕಂತಿಗೆ ನಾವು ಕಟ್ಟುವಂತ ಹಣ ಕೇವಲ 175 ರೂಪಾಯಿ ಕಟ್ಟುತ್ತೀವಿ. ಅದಕ್ಕೆ ಕೊಡುವಂತ ಬೋನಸ್ 2,13,200 ರೂಪಾಯಿ.
ಟೋಟಲ್ ಆಗಿ 3,13,200 ರೂಪಾಯಿ ಹಣವನ್ನು ನಾವು ಪಡೆಯಲು ಸಾಧ್ಯ ಇದೆ. ಈ 1,00,000 ರೂಪಾಯಿ ಬಿಟ್ಟು 3,00,000 ರೂಪಾಯಿ ನಾವು ಇನ್ಸೂರೆನ್ಸ್ ಮಾಡಿಸ್ತೀವಿ, ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಅಥವಾ ರೂರಲ್ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಮಾಡ್ತೀವಿ ಅನ್ನೋದಾದ್ರೆ ನೋಡ್ರಿ, 35 ವರ್ಷಕ್ಕೆ ನಾವು ಮೆಚುರಿಟಿ ಏಜ್ ಅನ್ನು ತೆಗೆದುಕೊಂಡರೆ ನಾವು ಕಂತು ಕಟ್ಟುವ ಅಥವಾ ಪ್ರೀಮಿಯಂ 2,575 ರೂಪಾಯಿ ಹಣವನ್ನು ಕಟ್ತೀವಿ 3,00,000 ರೂಪಾಯಿಗೆ. ಅದಕ್ಕೆ ಕೊಡುವಂತ ಬೋನಸ್ 4,16,000 ಜೊತೆಗೆ 9,16,000 ರೂಪಾಯಿ ಹಣವನ್ನು ನಾವು ಮೆಚುರಿಟಿ ಅಮೌಂಟ್ ಆಗಿ ಪಡೆದುಕೊಳ್ಳಲು ಸಾಧ್ಯ ಇದೆ. 45 ವರ್ಷಕ್ಕೆ ನಾವು ಮೆಚುರಿಟಿ ಏಜ್ ಅನ್ನು ಕೊಟ್ಟಿದ್ದೇ ಆದಲ್ಲಿ 1,475 ರೂಪಾಯಿ ಪ್ರೀಮಿಯಂ, 6,76,000 ರೂಪಾಯಿ ಬೋನಸ್ ಅನ್ನು ಪಡೆಯಲು ಸಾಧ್ಯ. ಅದರ ಜೊತೆ ಟೋಟಲ್ 11,76,000 ರೂಪಾಯಿ ನಮಗೆ ಮೆಚುರಿಟಿ ಅಮೌಂಟ್ ಸಿಗುತ್ತದೆ. ಇದರಲ್ಲಿ ಕೊನೆಯ ಏಜ್ 60 ಇಯರ್ಸ್ಗೆ ನಾವು ಮೆಚುರಿಟಿ ಏಜ್ ಅನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ನಾವು ಕಟ್ಟುವಂತ ಹಣ ಕೇವಲ 875 ರೂಪಾಯಿ. 875 ರೂಪಾಯಿನ ಪ್ರತಿ ಕಂತಿಗೆ ಕಟ್ಟುವುದರಿಂದ ನಮಗೆ ಸಿಗುವಂತ ಬೋನಸ್ 10,66,000. ಕೊನೆಗೆ ನಮ್ಮ ಮೆಚುರಿಟಿ ಅಮೌಂಟ್ ಬಂದ್ಬಿಟ್ಟು ಟೋಟಲ್ ಆಗಿ ನಮಗೆ 15,66,000 ಹಣವನ್ನು ನಾವು ಈ ಯೋಜನೆಯ ಮೂಲಕ ಇನ್ಸೂರೆನ್ಸ್ ಮಾಡೋದ್ರ ಮೂಲಕ ನಾವು ಗಳಿಸಲು ಸಾಧ್ಯ ಇದೆ. ಹಾಗೆ ನಾವು ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಹಾಗೂ ಇತರ ಲೈಫ್ ಇನ್ಸೂರೆನ್ಸ್ ಗಳಿಗಿರುವ ವ್ಯತ್ಯಾಸವನ್ನು, ನಾವು ಕಟ್ಟುವ ಪ್ರೀಮಿಯಂ ನಲ್ಲಾಗಲಿ, ನಾವು ಪಡೆಯುವಂತ ಬೋನಸ್ ನಲ್ಲಾಗಲಿ, ಮೆಚುರಿಟಿ ಅಮೌಂಟ್ ನಲ್ಲಿ ಎಷ್ಟು ವ್ಯತ್ಯಾಸ ಬರುತ್ತೆ ಅನ್ನೋದು ನೋಡೋದಾದ್ರೆ, ಇಲ್ಲಿ LIC ಅತ್ಯಂತ ಜನಪ್ರಿಯ ಆಗಿರುವಂತ LIC ಹಾಗೂ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಇವೆರಡರ ಒಂದು ಚಾರ್ಟ್ ಅನ್ನು ನಾವು ನೋಡೋದ್ರ ಮುಖಾಂತರ ಇವೆರಡರಲ್ಲಿರುವಂತಹ ವ್ಯತ್ಯಾಸವನ್ನು ನಾವು ಗಮನಿಸಿದರೆ ಇದರಲ್ಲಿ ಯಾವುದು ನಮಗೆ ಅತ್ಯಂತ ಉತ್ತಮವಾದ ಯೋಜನೆ ಎಂದು ನಾವು ಇಲ್ಲೇ ನೇರವಾಗಿ ತಿಳಿದುಕೊಳ್ಳಬಹುದು. ನೋಡಿ, ಪ್ರತಿ 1,00,000 ರೂಪಾಯಿಗೆ ನಾವು ಕ್ಯಾಲ್ಕುಲೇಟ್ ಮಾಡುವುದಾದರೆ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ನಾವು ಕಟ್ಟುವಂತ ಪ್ರೀಮಿಯಂ 400 ರೂಪಾಯಿ, ಡ್ಯೂರೇಷನ್ ಬಂದ್ಬಿಟ್ಟು 20 ವರ್ಷ, ನಾವು ಕಟ್ಟುವಂತ ಪ್ರೀಮಿಯಂ 96,000 ಆದರೆ ನಾವು ಪಡೆಯುವಂತ ಬೋನಸ್ 1,04,000 ಜೊತೆಗೆ ಮೆಚುರಿಟಿ ಅಮೌಂಟ್ 2,04,000 ರೂಪಾಯಿ ಹಣವನ್ನು ಪಡೆಯಬಹುದು. ಹಾಗೆ ರೂರಲ್ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ನೋಡೋದಾದ್ರೆ ನಾವು ಕಟ್ಟುವಂತ ಪ್ರೀಮಿಯಂ ನ ಮೊತ್ತ ಕೇವಲ 395 ರೂಪಾಯಿ, ಡ್ಯೂರೇಷನ್ ಸೇಮ್ 20 ವರ್ಷ. ಹಾಗೆ ನಾವು ಕಟ್ಟುವಂತ ಪ್ರೀಮಿಯಂ ನ ಮೊತ್ತ 94,800 ರೂಪಾಯಿಗಳು ಮಾತ್ರ. ಆದ್ರೆ ನಾವು ಪಡೆಯುವಂತ ಬೋನಸ್ 96,000 ಜೊತೆಗೆ ನಾವು ಮೆಚುರಿಟಿ ಅಮೌಂಟ್ 1,96,000 ಹಣವನ್ನು ಪಡೆಯೋದಕ್ಕೆ ಸಾಧ್ಯ. ಇದನ್ನೇ ನಾವು LIC ಕಂಪೇರ್ ಮಾಡಿದ್ರೆ, ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಟು LIC ನಾವು ಕಂಪೇರ್ ಮಾಡಿದ್ದಾದ್ರೆ ನಾವು ಕಟ್ಟುವಂತ ಪ್ರೀಮಿಯಂ ನ ಮೊತ್ತ ಪ್ರತಿ 1,00,000ಕ್ಕೆ 427 ರೂಪಾಯಿ ಆಗುತ್ತೆ. ಹಾಗಾದ್ರೆ ನೋಡಿ, ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ನಾವು 400 ರೂಪಾಯಿ ಕಟ್ಟಿದ್ರೆ ಲೈಫ್ ಇನ್ಸೂರೆನ್ಸ್ LIC ಒಳಗಡೆ ನಾವು 427 ರೂಪಾಯಿ ಕಟ್ತೀವಿ. ಅಂದ್ರೆ 27 ರೂಪಾಯಿ ನಾವು ಹೆಚ್ಚಿಗೆ ಪ್ರೀಮಿಯಂ ನ ಕಟ್ತಾ ಇದೀವಿ. ಸೇಮ್ ಡ್ಯೂರೇಷನ್ ಸೇಮ್ ಬರುತ್ತೆ ನೋಡ್ರಿ. ಆ ನಂತರ ನಾವು ಕಟ್ಟುವಂತ ಪ್ರೀಮಿಯಂ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಅಲ್ಲಿ 96,000 ಮಾತ್ರ ಕಟ್ಟಿದ್ರೆ LIC ಒಳಗಡೆ 1,02,480 ರೂಪಾಯಿ ಹಣವನ್ನು ಕಟ್ತೀವಿ. ಬೋನಸ್ ನ ಕಂಪೇರ್ ಮಾಡೋದಾದ್ರೆ ನಾವು ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಅಲ್ಲಿ 1,04,000 ರೂಪಾಯಿ ಹಣವನ್ನ ನಾವು ಬೋನಸ್ ಆಗಿ ಪಡೆದರೆ LIC ಒಳಗಡೆ ಕೇವಲ 84,000 ರೂಪಾಯಿ ಹಣವನ್ನು ಮಾತ್ರ ನಾವು ಬೋನಸ್ ಆಗಿ ಪಡೆಯೋದಕ್ಕೆ ಸಾಧ್ಯ ಇದೆ. ಇದಕ್ಕೆ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಮತ್ತು LIC ಗೆ ಕಂಪೇರ್ ಮಾಡಿದ್ರೆ ಬೋನಸ್ ನಲ್ಲಿ 20,000 ರೂಪಾಯಿಗಳ ಒಂದು ಅಜಗಜಾಂತರ ವ್ಯತ್ಯಾಸವನ್ನು ನಾವು ನೋಡಬಹುದು. ಮೆಚುರಿಟಿ ಅಮೌಂಟ್ 2,04,000 ರೂಪಾಯಿನ PLI ನಲ್ಲಿ ಪಡೆದರೆ 1,84,000 ರೂಪಾಯಿ ಹಣವನ್ನ LIC ನಲ್ಲಿ ಪಡೆಯೋದಕ್ಕೆ ಸಾಧ್ಯ ಇದೆ. ಈ ಒಂದು ಕಂಪ್ಯಾರಿಸನ್ ಅನ್ನು ನಾವು ನೋಡಿದ್ರೆ ಯಾವ ಒಂದು ಯೋಜನೆಯಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು, ಯಾವ ಯೋಜನೆಯಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಗ್ಯಾರಂಟಿ ಇರುತ್ತೆ. ಹಾಗಾಗಿ ಇದರಲ್ಲಿ ಯಾವುದೇ ಒಂದು ರೀತಿಯಾಗಿ ಶೇರ್ ಮಾರ್ಕೆಟ್ ನಲ್ಲಿ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ನಲ್ಲಿ ಹೂಡಿಕೆ ಮಾಡುವುದಿಲ್ಲ. ಹಾಗಾಗಿ ನಮ್ಮ ಹಣಕ್ಕೆ ಕೇಂದ್ರ ಸರ್ಕಾರವೇ ಒಂದು ಬದ್ಧವಾಗಿ ಒಂದು ಹೊಣೆಯನ್ನು ತೆಗೆದುಕೊಂಡಿರುವುದರಿಂದ ನಾವು ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ನಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಒಂದು ಉತ್ತಮವಾದ ಒಂದು ಆಯ್ಕೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಗಳಿಗೆ ಅಗತ್ಯವಾದ ದಾಖಲಾತಿಗಳು. ಈ ಇನ್ಸೂರೆನ್ಸ್ ಮಾಡಲು ಏನೇನು ಅಗತ್ಯವಾದ ದಾಖಲಾತಿಗಳು ಬೇಕನ್ನು ನೋಡುವುದಾದರೆ ವಯಸ್ಸಿನ ಪತ್ರ ಅಥವಾ ಏಜ್ ಪ್ರೂಫ್ ಬಂದ್ಬಿಟ್ಟು ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಆದ್ರೂ ಕೊಡಬಹುದು, ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ TC ನಾದ್ರೂ ಕೊಡಬಹುದು, ಪಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಅನ್ನು ಕೊಡಬಹುದು. ಗುರುತಿನ ಪತ್ರ ಅಥವಾ ಐಡೆಂಟಿಟಿ ಪ್ರೂಫ್ ಗೆ ಕೊಡುವುದು ಆಧಾರ್ ಕಾರ್ಡ್, ವೋಟರ್ ID, ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್. ಹಾಗೆ ವಿಳಾಸ ಅಡ್ರೆಸ್ ಪ್ರೂಫ್ ಆಧಾರ್ ಕಾರ್ಡ್ ಅಥವಾ ಲೈಟ್ ಬಿಲ್, ಕರೆಂಟ್ ಬಿಲ್ ಅಂತ ಏನ್ ಹೇಳ್ತೀವಿ, ಕರೆಂಟ್ ಬಿಲ್ ಅಥವಾ ಬಾಡಿಗೆಯ ಒಂದು ಒಪ್ಪಂದ ಪತ್ರವನ್ನು ಕೂಡ ನಾವು ಕೊಟ್ಟು ಈ ಇನ್ಸೂರೆನ್ಸ್ ಮಾಡಿಸಬಹುದು. ಇದಕ್ಕೆ ಕೇವಲ 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಕೊಟ್ಟರೆ ಸಾಕು, ನಿಮ್ಮ ಇನ್ಸೂರೆನ್ಸ್ ರೆಡಿ ಆಗುತ್ತೆ. ಅದರ ಜೊತೆಗೆ ಒಂದು ಹೆಲ್ತ್ ಡಿಕ್ಲರೇಷನ್ ಫಾರ್ಮ್
ನಾವು ನೇರವಾಗಿ ವೈದ್ಯರ ಕಡೆಯಿಂದ ನಮ್ಮ ಹೆಲ್ತ್ಗೆ ನಾವು ಯಾವುದೇ ಒಂದು ಡಿಸೀಸ್ ಇಂದ ನಾವು ಸಫರ್ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಒಂದು ಡಿಕ್ಲರೇಷನ್ ಫಾರ್ಮ್ ಅನ್ನ ಕೊಟ್ರೆ ಸಾಕು. ಎಲ್ಲಿ ನಾವು ಈ ಒಂದು ಇನ್ಸೂರೆನ್ಸ್ಗೆ ಅರ್ಜಿ ಸಲ್ಲಿಸಬಹುದು ಅಥವಾ ಈ ಯೋಜನೆಯ ಲಾಭವನ್ನು ಎಲ್ಲಿ ನಾವು ಪಡೆದುಕೊಳ್ಳಬಹುದು ಅಂದರೆ ನಿಮ್ಮ ಸಮೀಪದ ಭಾರತೀಯ ಅಂಚೆ ಕಚೇರಿ, ಯಾವುದೇ ಅಂಚೆ ಕಚೇರಿಯಲ್ಲಿ ಕೂಡ ನೀವು ಒಂದು ಇನ್ಸೂರೆನ್ಸ್ ನ ಮಾಡಬಹುದು. ಅವರಿಗೆ ನೇರವಾಗಿ ನೀವು ಭೇಟಿ ಆದರೆ ನಿಮಗೆ ಸರಿಯಾದ ಪ್ಲಾನ್, ನಿಮ್ಮ ದುಡಿಮೆಗೆ ತಕ್ಕನಂತೆ ಸಮ್ ಅಶ್ಯೂರ್ಡ್ ಒಂದನ್ನು ಸೂಚಿಸಿ ನಿಮಗೆ ಅಗತ್ಯವಾಗಿರುವಂತಹ ದಾಖಲಾತಿಗಳನ್ನು ಪಡೆದು ತಾವೇ ನಿಮಗೆ ಇನ್ಸೂರೆನ್ಸ್ ಅನ್ನ ಮಾಡಿಕೊಡ್ತಾರೆ. ಕೆಲವೊಂದು ವಿವರಗಳು ಕಾಲಕ್ಕೆ ಬದಲಾಗುವುದು, ಸರ್ಕಾರದ ನಿರ್ದೇಶನ ಮೇರೆಗೆ ಕೆಲವೊಂದು ಮಾಹಿತಿಗಳು ಬದಲಾಗಬಹುದು. ಆ ಕಾರಣದಿಂದಾಗಿ ನೀವು ನೇರವಾಗಿ ಸರ್ಕಾರದ ವೆಬ್ಸೈಟ್ ಆದಂತಹ www.indiapost.gov.in ಅನ್ನು ಪರಿಶೀಲಿಸಿ ಅಥವಾ ನಿಮ್ಮ ಸ್ಥಳೀಯ ಅಂಚೆ ಕಚೇರಿಯನ್ನು ಸಂಪರ್ಕಿಸಿದರೂ ಕೂಡ ನೀವು ಇನ್ಸೂರೆನ್ಸ್ ಅನ್ನು ಪಡೆದುಕೊಳ್ಳಲು ಸಾಧ್ಯ ಇದೆ. ಹಾಗೆ ನೀವು ಹಾವೇರಿ ಜಿಲ್ಲೆಯವರಾಗಿದ್ದರೆ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸುವುದರ ಮುಖಾಂತರ ನೀವು ಒಂದು ಇನ್ಸೂರೆನ್ಸ್ ನ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಈ ಒಂದು ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಮಾಡೋದ್ರಿಂದ ನಮ್ಮ ಕುಟುಂಬ ಹಾಗೂ ನಮ್ಮ ಮಕ್ಕಳು ಸುರಕ್ಷಿತ ಎಂಬ ಭಾವನೆ, ಭರವಸೆ ನಮಗೆ ಮೂಡುತ್ತದೆ. ಇದಕ್ಕಿಂತ ಸಂತೋಷ ಜೀವನದಲ್ಲಿ ಮತ್ತೇನಿದೆ ಎಂದು ಹೇಳುತ್ತಾ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೊಮ್ಮೆ ನಮಸ್ಕಾರಗಳು.